ಓಂ ನಮೋ ನಾರಾಯಣಾಯ. ಓಂ ಶ್ರೀಮನ್ನಾರಾಯಣಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸರ್ವ ಪಾಪ ವಿಮೋಚನ ದಿವ್ಯ ದಿನ ವೈಕುಂಠ ಏಕಾದಶಿ ಕುರಿತು. ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳಲ್ಲಿಯೂ ಅತ್ಯಂತ ಪವಿತ್ರ, ಅತ್ಯಂತ ಮಹತ್ವ ಹೊಂದಿರುವಂತಹ ಈ ವೈಕುಂಠ ಏಕಾದಶಿಯ ಮಹಿಮೆ ಶಾಸ್ತ್ರ, ಪುರಾಣ, ಇತಿಹಾಸಗಳಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ. ಈ ವರ್ಷದ ಏಕಾದಶಿಯು ವೈಕುಂಠ ಏಕಾದಶಿ ಡಿಸೆಂಬರ್ 30, 2025 ಬರುತ್ತದೆ ಮತ್ತು ತಿರುಮಲದಲ್ಲಿ ವೈಕುಂಠ ದ್ವಾರವನ್ನ ಡಿಸೆಂಬರ್ 30, 2025 ಜನವರಿ 8, 2026 ಇರುತ್ತದೆ. ಈ 10 ದಿನಗಳ ಕಾಲ ಭಕ್ತರಿಗೆ ವೈಕುಂಠ ದ್ವಾರದ ಮೂಲಕ ವಿಶೇಷ ದರ್ಶನ ಲಭಿಸುತ್ತದೆ. ಆದರೆ ಮೊದಲ 3 ದಿನ ಡಿಸೆಂಬರ್ 30, 31, ಜನವರಿ 1 ಟಿಕೆಟ್ ಹೊಂದಿರುವವರಿಗೆ ಮಾತ್ರ ಅವಕಾಶ. ನಂತರ ದಿನಗಳಲ್ಲಿ ಉಚಿತ ಸಾಮಾನ್ಯ ದರ್ಶನಕ್ಕೆ ಟೋಕನ್ ಅಥವಾ ಟಿಕೆಟ್ ಅವಶ್ಯಕತೆ ಇಲ್ಲ. ವೈಕುಂಠ ಏಕಾದಶಿ ಎಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೇ ವೈಕುಂಠ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ. ಈ ದಿನದಂದು ಭಗವಾನ್ ಶ್ರೀಮನ್ನಾರಾಯಣನು ತಮ್ಮ ದಿವ್ಯ ವೈಕುಂಠ ಲೋಕದ ಬಾಗಿಲನ್ನ ಭಕ್ತರಿಗಾಗಿ ತೆರೆಯುತ್ತಾನೆ ಎಂಬ ನಂಬಿಕೆ ಸಹ ಇದೆ. ಅದಕ್ಕಾಗಿಯೇ ಈ ಏಕಾದಶಿಗೆ ಮೋಕ್ಷದ ಏಕಾದಶಿ, ಮುಕ್ತಿದಾಯಕ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಪುರಾಣಗಳಲ್ಲಿ ಹೇಳುವಂತೆ ಒಂದು ಕಾಲದಲ್ಲಿ ಮುರ ಎಂಬ ಅಸುರ ದೇವತೆಗಳನ್ನೆಲ್ಲ ಪೀಡಿಸುತ್ತಿದ್ದ. ದೇವತೆಗಳು ಸಹಾಯಕ್ಕಾಗಿ ಶ್ರೀ ವಿಷ್ಣುವನ್ನ ಶರಣಾದರು. ಭಗವಾನ್ ವಿಷ್ಣು ಮುರಾಸುರನೊಂದಿಗೆ ದೀರ್ಘಕಾಲ ಯುದ್ಧ ಮಾಡಿ ಅಂತಿಮವಾಗಿ ಒಂದು ಗುಹೆಯಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಾರೆ. ಆ ಸಮಯದಲ್ಲಿ ವಿಷ್ಣುವಿನ ದೇಹದಿಂದಲೇ ಒಂದು ದಿವ್ಯ ಶಕ್ತಿ ರೂಪ ಪಡೆದು ಮುರಾಸುರನನ್ನ ಸಂಹರಿಸುತ್ತದೆ. ಆ ಶಕ್ತಿಗೆ ವಿಷ್ಣು ನೀಡಿದ ವರವೇ ನಿನ್ನನ್ನ ಏಕಾದಶಿ ಎಂದು ಕರೆಯಲಾಗುವುದು. ನಿನ್ನ ದಿನದಲ್ಲಿ ಉಪವಾಸ ಮಾಡಿದವರು ನನ್ನನ್ನ ನೇರವಾಗಿ ಪಡೆಯುತ್ತಾರೆ ಎಂಬುದು. ಇದೇ ಏಕಾದಶಿಯ ಮಹಿಮೆಯ ಮೂಲ. ವೈಕುಂಠ ಏಕಾದಶಿಯ ದಿನ ತಿರುಪತಿ, ಶ್ರೀರಂಗಂ, ಉಡುಪಿ, ಮೇಲುಕೋಟೆ ಹಾಗೂ ಅನೇಕ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನ ತೆರೆಯಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮುಚ್ಚಿರುವ ಬಾಗಿಲು ಆ ದಿನ ಮಾತ್ರ ತೆರೆಯುತ್ತದೆ. ಭಕ್ತರು ಆ ದ್ವಾರದಿಂದ ದೇವರನ್ನ ದರ್ಶನ ಮಾಡಿದರೆ ಪುನರ್ಜನ್ಮದಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಸಹ ಇದೆ. ವೈಕುಂಠ ಏಕಾದಶಿಯ ಉಪವಾಸವು ಸಾಮಾನ್ಯ ಉಪವಾಸಕ್ಕಿಂತಲೂ ಅನೇಕ ಪಟ್ಟು ಫಲವನ್ನ ನೀಡುತ್ತದೆ. ಅನ್ನತ್ಯಾಗ, ಇಂದ್ರಿಯ ನಿಯಂತ್ರಣ, ಭಗವಂತನ ಸ್ಮರಣೆ, ವಿಷ್ಣು ಸಹಸ್ರನಾಮ ಪಠನ, ಭಗವತ್ ಶ್ರವಣ ಇವೆಲ್ಲವೂ ಮಾನಸಿಕ ಶುದ್ಧಿಗೆ ಕಾರಣವಾಗುತ್ತವೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ವೈಕುಂಠ ಏಕಾದಶಿಯ ಉಪವಾಸ 1000 ಅಶ್ವಮೇಧ ಯಾಗ ಫಲಕ್ಕೆ ಸಮಾನ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣು ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ಹೊಸ ಬಟ್ಟೆ ಹಾಗೂ ಶುದ್ಧವಾದ ಬಟ್ಟೆಯನ್ನ ಧರಿಸುತ್ತಾರೆ. ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ವಿಷ್ಣು ದೇವನ ಫೋಟೋ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಆ ದಿನ ವಿಷ್ಣು ದೇವರೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ನೀವು ಪೂಜಿಸಬೇಕಾಗುತ್ತದೆ. ವಿಷ್ಣುವಿಗೆ ಅಭಿಷೇಕವನ್ನ ಮಾಡಿ ಹೂಗಳಿಂದ ಅಲಂಕಾರ ಮಾಡಿ ತುಳಸಿಯೊಂದಿಗೆ ಸಿಹಿಯನ್ನ ನೈವೇದ್ಯವಾಗಿ ಅರ್ಪಿಸಿ ದೀಪ ಧೂಪವನ್ನ ಬೆಳಗಿ ಆರತಿಯನ್ನ ಮಾಡಿ ಈ ದಿನ ವಿಷ್ಣು ಮಂತ್ರವನ್ನ ಪಠಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ. ಮಂತ್ರಗಳನ್ನ ನೋಡೋದಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ದಿನ ಉಪವಾಸ ವ್ರತವನ್ನ ಮಾಡುತ್ತಾರೆ ಮತ್ತು ಜಪ ಧ್ಯಾನವನ್ನ ಮಾಡುತ್ತಾರೆ. ಈ ದಿನ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡುವುದು, ಜಾಗರಣೆ ಮಾಡುವುದು ಶುಭ ಸಂಕೇತ. ಏಕಾದಶಿಯು ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಆತ್ಮ ಮತ್ತು ಮನಸ್ಸನ್ನ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನ ಸಾಧಿಸುವ ದಿನ ಇದಾಗಿದೆ. ಅದೃಷ್ಟ, ಸಂಪತ್ತು ಮತ್ತು ಯಶಸ್ಸಿನಂತಹ ಭೌತಿಕ ಲಾಭಗಳು ದೊರೆಯುತ್ತವೆ. ಈ ದಿನ ಶ್ರೀ ವಿಷ್ಣು ದೇವನು ಭಕ್ತರಿಗೆ ವಿಶೇಷವಾಗಿ ಹೇಳಿದ ವಾಕ್ಯ ಈ ರೀತಿ ಇದೆ: ನನ್ನನ್ನು ಭಕ್ತಿಯಿಂದ ಸ್ಮರಿಸಿದರೆ ಅವರ ಜೀವನದ ಎಲ್ಲಾ ಕಷ್ಟಗಳನ್ನ ನಾನೇ ನಿವಾರಿಸುತ್ತೇನೆ. ಆದ್ದರಿಂದಲೇ ಈ ದಿನ ಪ್ರಾರ್ಥನೆ ಮಾಡಿದರೆ ಆರೋಗ್ಯ, ಐಶ್ವರ್ಯ, ಮನಃಶಾಂತಿ, ಕುಟುಂಬದ ಸುಖ, ಪಾಪ ವಿಮೋಚನೆ ಎಲ್ಲವೂ ಲಭಿಸುತ್ತವೆ.
2025ರಲ್ಲಿ ಬರುವ ವೈಕುಂಠ ಏಕಾದಶಿ ಅತ್ಯಂತ ಶುಭ ಯೋಗಗಳಲ್ಲಿ ಬರುವುದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಲಿದ್ದಾರೆ. ಈ ದಿನ ಮಾಡಿದ ದಾನ, ಜಪ, ಪೂಜೆ ಬಹುಜನ್ಮ ಪುಣ್ಯವಾಗಿ ಪರಿಗಣಿಸಲಾಗುತ್ತದೆ. ಪ್ರಿಯ ಭಕ್ತರೇ, ವೈಕುಂಠ ಏಕಾದಶಿ ಕೇವಲ ಒಂದು ಹಬ್ಬವಲ್ಲ, ಇದು ಆತ್ಮಶುದ್ಧಿಯ ದಿವ್ಯ ಅವಕಾಶ, ಮೋಕ್ಷದ ದಾರಿಯನ್ನ ತೆರೆಯುವ ದಿನ. ಈ ದಿನ ಸ್ವಲ್ಪ ಉಪವಾಸ, ಸ್ವಲ್ಪ ಭಕ್ತಿ, ಸ್ವಲ್ಪ ವಿಷ್ಣು ನಾಮಸ್ಮರಣೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ಧನ್ಯವಾದಗಳು.